ಇವರು 2008 ಒಂದು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದರು. ಬಟ್ ಆ ಕೇಸ್ ಅದು ಅಕ್ವಿಟ್ ಆದಮೇಲೆ ಕೆಲವು ದಿನ ಆದಮೇಲೆ ಆ ರೌಡಿ ಶೀಟನ್ನು ಕ್ಲೋಸ್ ಮಾಡಲಾಗಿದೆ ಅನ್ನೋ ತಿಳಿದು ಬರ್ತಾ ಇದೆ. ಸೊ ಆರೋಪಿಗಳ ಹಿನ್ನೆಲೆ ಏನು ಅಂತೀವಿ ಸರ್? ಯಾವ ಊರು, ಹೇಗೆ ಇವರೆಲ್ಲ ಸಿಂಡಿಕೇಟ್ ಆಗಿದೆ? ಸೊ ಚೇತನನ್ ಅವರು ಸೊ ಈ ತುಮಕೂರಲ್ಲೇ ಒಂದು SS ಫಿಟ್ನೆಸ್ ಜಿಮ್ ಅಂತ ಇಟ್ಕೊಂಡಿದ್ದಾರೆ. ಸೊ ಇವರಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ, ಓನರ್ ಕಮ್ ಜಿಮ್ ಟ್ರೈನರ್ ಆಗಿ. ಮತ್ತು ಶಿವಕುಮಾರ್ ಇದು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡ್ತಾರೆ. ಸೊ ಆವತ್ತಿನ ದಿನ ಗಾಡಿಯನ್ನು ಓಡಿಸಿರೋದು ಸಹ ಇವರೇ ಆಗಿರ್ತಾರೆ. ಸೊ ಇವರು ಮೂಲತಃ ಮೈಸೂರು ಟೌನ್ ವಾಸ್ತವ್ಯರು. ಮತ್ತು ಕುಮಾರ್ ಡಿ ಅನ್ನೋರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಇವರು ದೇವರಾಯಪಟ್ಟಣನ ಕ್ಯಾತ್ಸಂದ್ರ ತುಮಕೂರು ಅವರು, ಇಲ್ಲಿನೂ ಲೋಕಲ್ ಫ್ರೆಂಡ್ ಆಗಿರ್ತಾರೆ. ಇನ್ನೊಬ್ಬ ಸಂದೀಪ್ ಅನ್ನೋರು, ಇವರು ಮೂಲತಃ ದೊಡ್ಡಬಳ್ಳಾಪುರ ಇರ್ತಾರೆ, ಬಟ್ ಸದ್ಯಕ್ಕೆ ಇವರು ಹಾಸನ್ ಟೌನಲ್ಲಿ ವಾಸ ಇರ್ತಾರೆ. ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಮೊದಲಿಂದನೂ ಇವರು ಒಟ್ಟಿಗೆ ಬೆಳೆದಿರುವ ಹುಡುಗರಾಗಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವರು ಚೇತನಿಗೆ ಸಹಾಯ ಮಾಡಬೇಕನ್ನೋ ಉದ್ದೇಶದಿಂದ ಜೊತೆಗೆ ಬಂದು ಈ ಮರ್ಡರಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿ ಅಂತ ಹೇಳಿ ಸರ್, ಪ್ಲಾನ್ ಅಂತ ಹೇಳಿ ಸರ್? ಯಾಕಂದ್ರೆ ಮೊದಲು ಕಾರ್ ತೊಗೊಂಡು ಎಲ್ಲ ಸ್ಕೆಚ್ ಹಾಕಿನೇ ಮಾಡಬೇಕು ಅಂತೇಳಿ ಪ್ರೀ ಪ್ಲಾನ್ ಆಗಿತ್ತಾ ಹೇಗೆ? ಈಗ ನಾವು ಎಕ್ಸಾಕ್ಟ್ಲಿ ಹೇಗೆ ಮಾಡಿದರೆ ಅನ್ನೋದು ನಾವು ಈಗ ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇವ್ರನ್ನು ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ ಕಸ್ಟಡಿ ತೊಗೊಂಡಾದ ಮೇಲೆ ನಾವು ಅದನ್ನು ಎಕ್ಸಾಕ್ಟ್ಲಿ ಪತ್ತೆ ಮಾಡಲಾಗುತ್ತೆ. ಬಟ್ ಸದ್ಯಕ್ಕೆ ನಮಗೆ ಕಂಡು ಬಂದಿರೋದೇನೆಂದರೆ ಕ್ಲಿಯರ್ ಮೋಟಿವ್ ಜೊತೆನೇ ಬಂದು ಅವ್ರನ್ನು ಗಾಡಿ ಜೊತೆ ಗುದ್ದಿ ಅದು ಕೆಳಗೆ ಬಿದ್ದಾದ ಮೇಲೆ ಮಚ್ಚುವಿಂದ ಹೊಡೆದು ಅಟ್ಯಾಕ್ ಮಾಡಿರೋದು ಕಂಡು ಬರ್ತಾ ಇದೆ. ಪಾತ್ರ ಇದೆಯಾ ಅಂತ ಹೇಳಿ ಸದ್ಯಕ್ಕೆ ನಮಗೆ ಆ ಥರ ಪ್ರೈಮಾ ಫೇಸಿ ಏನೂ ಕಂಡು ಬಂದಿಲ್ಲ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡಲಾಗುತ್ತೆ. ಮಲ್ಲ ಯಾರು? ಸೊ ಮಲ್ಲ ಇವರು ಇಲ್ಲಿ ತುಮಕೂರು ವಾಸ್ತವ್ಯರೇ ಆಗಿರ್ತಾರೆ. ಸೊ ಮೊದಲ 2008 ಒಂದು ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ಆವಾಗಿಂದನೂ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಸೊ ಇದ್ರ ಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಇವ್ರದ್ದು ಬೇರೆ ಯಾವುದೋ ಕ್ರಿಮಿನಲ್ ಹಿನ್ನೆಲೆಯೂ ಕಂಡು ಬರ್ತಾ ಇಲ್ಲ. 2008 ಇತ್ತು, ಬಟ್ ಮಧ್ಯದಲ್ಲಿ ಒಂದು ಸಮಯದಲ್ಲಿ ಯಾವಾಗಲೂ ಕ್ಲೋಸ್ ಮಾಡಿದ್ರು. ಸುಮಾರು ಒಂದು ಈ 7-8 ವರ್ಷ ಹಿಂದೆನೇ ಇದು ಕ್ಲೋಸ್ ಆಗಿರೋದು ನಮ್ಗೆ ಕಂಡು ಬರ್ತಾ ಇದೆ. ಸೊ ತಿಳ್ಕೋಬೇಕು, ಅವರು ಹೆಂಡತಿ ಅವ್ರ ಫ್ಯಾಮ್ಲಿಯಿಂದ ಮಾಹಿತಿ ನಮ್ಗೆ ಇನ್ನೂ ಬರಬೇಕಾಗಿದೆ. ಸೊ ತೊಗೊಂಡು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್. ಟೋಟಲ್ 4 ಜನ ಅರೆಸ್ಟ್ ಆಗಿದ್ದಾರೆ. ಎಲ್ಲ ಬಿಲೋ 30 ಇದ್ದಾರೆ. ಸೊ ಒಬ್ಬರು ಸಂದೀಪ್ ಅನ್ನೋರು 31 ವರ್ಷ ಇದ್ದಾರೆ. ಸದ್ಯಕ್ಕೆ ಆ ಥರ ಏನು ಕಂಡು ಬಂದಿಲ್ಲ. ಫ್ರೆಂಡ್ಸ್ ಜೊತೆಗೆ ಇದ್ದೀವಿ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ನಾವು ಅವ್ರ ಅಕೌಂಟ್ಸು ಮತ್ತು ಅವ್ರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಚೆಕ್ ಮಾಡಲಾಗುತ್ತೆ. ಇಲ್ಲ, ವಿಡೋ ಅಲ್ಲ, ಬಟ್ ಗಂಡನ ಜೊತೆಗೆ ವಾಸ ಇಲ್ಲ ಸದ್ಯಕ್ಕೆ. ಡಿವೋರ್ಸ್ ಏನಾಗಿಲ್ಲ. ಇವನು ಫ್ಯಾಮ್ಲಿ ಇದೆ, ಜೊತೆಗೆ ಮಕ್ಕಳು ಇದ್ದಾರೆ. ಆಕೆಗೂ ಮಗು ಏನೋ ಇದೆ. ಬಟ್ ಸದ್ಯಕ್ಕೆ ಆಕೆ ಮತ್ತು ಅವ್ರ ಗಂಡ ಜೊತೆಗೆ ಇಲ್ಲ ಅನ್ನೋದು ನಮಗೆ ಮಾಹಿತಿ ಬರ್ತಾ ಇದೆ. ಅದೇ ಈಗ ಇಲ್ಲಿಸಿಟ್ ಅಫೈರ್ ಅನ್ನೋದೇ ನಮಗೆ ಪ್ರೈಮಾ ಫೇಸಿ ಎಂಟೈರ್ ಅಫೆನ್ಸ್ಗೆ ಮೋಟಿವ್ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ಇನ್ವೆಸ್ಟಿಗೇಷನಲ್ಲಿ ನಾವು ವಿತ್ ಎವಿಡೆನ್ಸ್ ದೃಢಪಡಬೇಕಾಗುತ್ತೆ.